ಬಸವರಾಜ ಗುರೂಜಿ, ವೃಶ್ಚಿಕ ರಾಶಿಗೆ 2024 ಹೇಗಿದೆ? 2024ರ ವೃಶ್ಚಿಕ ರಾಶಿಯ ಫಲಾಫಲಗಳು ನೋಡೋಕೆ ಹೋದಾಗ ರಾಶ್ಯಾಧಿಪತಿ ಕೂಡ ಕುಜ ಆಗಿರ್ತಾನೆ, ವರ್ಷಾಧಿಪತಿ ಕೂಡ ವರ್ಷದ ರಾಜ ಕೂಡ ಕುಜ ಆಗ್ತಾ ಇರ್ತಾನೆ. ಈ ರಾಶಿಯವರಿಗೆ ಗ್ರಹಗಳ ಮುಖ್ಯವಾದ ಗ್ರಹಗಳು ನೋಡೋಕೆ ಹೋದಾಗ ಶನಿ ಗ್ರಹ 4ರಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಹಾಗೆ ಗುರುಗ್ರಹ 6ರಿಂದ 7ಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಹಾಗೆ ರಾಹುಕೇತು 5 ಮತ್ತು 11ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಗೆ ಗುರುಬಲ ಬರ್ತಾ ಇದೆ. ಈ ವರ್ಷ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಆದರೆ ಅರ್ಧಾಷ್ಟಮ ಶನಿ ಅಂತ ಕರಿತೀವಿ. ಇನ್ನು ಪಾಪಗ್ರಹಗಳಲ್ಲಿ 11ರಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಕೇತು, ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಉದ್ಯೋಗ ಅಥವಾ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳು ಬಹಳಷ್ಟು ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ರಿಸಲ್ಟ್ಸು ಪರಿಪೂರ್ಣ ಆಗೋಕ್ಕೆ ಇದು ಪರ್ವಕಾಲ. ವೃಶ್ಚಿಕ ರಾಶಿಯವರಿಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಆದರೆ ಅರ್ಧಾಷ್ಟಮ ಶನಿ, ಕೆಲವರು ಹೇಳ್ತಾರೆ ಅರ್ಧಾಷ್ಟಮ ಶನಿ ಇದ್ದಾಗ ತಾಯಿ ಆರೋಗ್ಯ, ಮನೆಯ ವಿಷಯ, ಇದರಲ್ಲಿ ಕೆಲವು ಸಕ್ಸಸ್ಸು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಶನಿ ಮೂಲ ತ್ರಿಕೋಣ ಸ್ವಕ್ಷೇತ್ರದಲ್ಲಿ, ಆ ಮೂಲ ತ್ರಿಕೋಣದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಮನೆ ಕಟ್ಟೋ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಇನ್ನು ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ, ಲಾವಾದೇವಿಗಳು ಚೆನ್ನಾಗಿರುತ್ತೆ. ವ್ಯವಹಾರ ವಹಿವಾಟುಗಳು 2024ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿದೆ. ಆರ್ಥಿಕತೆ ಹೇಗೆ? ಇನ್ನು ಆರ್ಥಿಕ ಸ್ಥಿತಿ ನೋಡೋಕೆ ಹೋದಾಗ ತುಂಬ ಲಾಭ, ಯೋಗ, ಜಾಸ್ತಿ ಹಣಕಾಸಿನ. 2023ರಲ್ಲಿ ಕನ್ಫ್ಯೂಷನ್, ಏನೋ ಒದ್ದಾಟ. ಒಂದು ಭೂಮಿ ಮಾರಕ್ಕೆ ಹೋದ್ರಿ, ಅರ್ಧಂಬರ್ಧ ಆಯಿತು. ವ್ಯವಹಾರಗಳು ಸರಿ ಇರಲಿಲ್ಲ, ಸಾಲಗಳು ಅಥವಾ ತಾವು ತೀರ್ಸೋಕ್ಕೂ ಆಗಲಿಲ್ಲ, ತಮಗೂ ಬರ್ತಾ ಇರಲಿಲ್ಲ. ಆರ್ಥಿಕ ವೃದ್ಧಿ ಅಂತ ಹೇಳುತ್ತೆ, ಜಾಸ್ತಿ ಹಣಕಾಸಿನ ಯೋಗದಲ್ಲಿ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ಆದರೆ 11ರ ಕೇತು ನೋಡೋಕೆ ಹೋದಾಗ ಅದು ಲಾಭದ ಜಾಗದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅನ್ನೆಸರಿ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ, ಅನ್ನೆಸರಿ ಖರ್ಚುಗಳು. ಇನ್ನು ಪಂಚಮ ರಾಹು ಅಂತ ಹೇಳಿದಾಗ ಮಕ್ಕಳ ಜೊತೆ ಸ್ವಲ್ಪ ಗಲಾಟೆಗಳು, ಕಿರಿಕಿರಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕೋಸ್ಕರ, ವಿವಾಹಕ್ಕೋಸ್ಕರ ಏನೋ ಒಂದು ತಲೆ ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಇವರಿಗೆ ಏನಂದರೆ ಇದು ಗುಹ್ಯ ರೋಗಗಳಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಕೂಡ ಆಗಿರೋದ್ರಿಂದ ಸಾಧ್ಯವಾದಷ್ಟು ಇವರಿಗೆ BP ಆಗ್ಬೋದು, ಶುಗರ್ ಆಗ್ಬೋದು, ಸ್ವಲ್ಪ ENT ಸ್ಪೆಷಲಿಸ್ಟು, ಸಣ್ಣ ಪುಟ್ಟ ಕಾಯಿಲೆಗಳು, ಒಂಚೂರು ಕಾಫ್ ಸ್ಟಾರ್ಟ್ ಆಯಿತು ಅಂದರೆ 6 ತಿಂಗಳು ಬಿಡೋದೇ ಇಲ್ಲ, ಆ ಥರದ ಲೆಕ್ಕಾಚಾರಗಳು ಕೂಡ ಇರೋದ್ರಿಂದ ಸ್ವಲ್ಪ ತಮ್ಮ ದಿನಚರ್ಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ಕೂಡ ತಾವು ವಹಿಸಬೇಕಾಗಿರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರಿಗೆ ಸುಬ್ರಹ್ಮಣ್ಯನಿಗೆ, ಮನೆ ದೇವರಿಗೆ ಸಾಧ್ಯವಾದರೆ ವರ್ಷದಲ್ಲಿ ಒಂದು ಸಾರಿ ಮುಡಿಯನ್ನು ಕೊಡೋದ್ರಿಂದ ಕೂಡ ತಮಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ತೊಗರಿ ಬೇಳೆಯಿಂದ ಮಾಡಿದಂಥ ಪದಾರ್ಥ, ಮುಖ್ಯವಾಗಿ ಈ ರಾಶಿಯವರು ನೋಡಿ, ಮೆಡಿಕಲ್ ಸ್ಟೂಡೆಂಟ್ಸ್ ಹೆಚ್ಚಾಗಿ ಯಾರಿರ್ತಾರೆ ಅಂದರೆ ವೃಶ್ಚಿಕ ರಾಶಿಯವರು ಇರ್ತಾರೆ. ರಸಗೊಬ್ಬರಗಳು ಯಾರು ಮಾರ್ತಾರೆ ಅವರು ವೃಶ್ಚಿಕ ರಾಶಿಯವರು ಇರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿರ್ತಾರೆ ಹೆಚ್ಚಾಗಿ ವೃಶ್ಚಿಕ ರಾಶಿ. ರಾಜಕಾರಣದಲ್ಲಿ ಯಾರು ರಾರಾಜಿಸ್ತಾರೆ ಅದು ವೃಶ್ಚಿಕ ರಾಶಿ. ಹಾಗಾಗಿ ಈ ರಾಶಿಯವರಿಗೆ ಸ್ವಲ್ಪ ಔಷಧಿಗಳನ್ನು ದಾನ ಮಾಡೋದು, ತೊಗರಿಬೇಳೆ ಪದಾರ್ಥ ದಾನ ಮಾಡೋದು. ವೃದ್ಧರಿಗೆ ನಾವು ಹಿಂದೆ ಒಂದು ಛತ್ರಿ ಆಗಲಿ, ಚಪ್ಪಲಿ ಆಗಲಿ, ಒಂದು ಬೆತ್ತವಾಗಲಿ, ಊರುಗೋಲಾಗಲಿ, ಇವೆಲ್ಲ ನಾವು ಸುಮ್ಮನೆ ಖುಷಿ ಕೊಡ್ತಾ ಇರಲಿಲ್ಲ. ಅದು ಕೂಡ ನಮ್ಮ ಗ್ರಹಗತಿಗಳು ಬದಲಾಯಿಸುತ್ತೆ. ವೃದ್ಧರಿಗೆ ಏನಾದರೂ ದಾನ ಮಾಡೋದು, ಒಂದು ಚಪ್ಪಲಿಯನ್ನು ಅಥವಾ ಔಷಧಿಗಳನ್ನು ಕೊಡೋದ್ರಿಂದ, ಅಮಾವಾಸ್ಯೆಯ ಭಾಗದಲ್ಲಿ ಕೊಡೋದ್ರಿಂದ ಕೂಡ ಸಾಕಷ್ಟು ಶುಭ ಆಗುತ್ತೆ. ಪರಿಹಾರ ಮಂತ್ರ ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯನ ಸ್ತೋತ್ರ, ಸುಬ್ರಹ್ಮಣ್ಯನ ಮಂತ್ರ, ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರವಾಹಂ ರುದ್ರಸ್ಯ ಸೂನಂ ಸುರಲೋಕನಾಥಂ ಸುಬ್ರಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ. ಓಂ ಶರವಣ ಭವ, ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ.